ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಜೆಡಿಎಸ್. ಬಿಜೆಪಿ ಜೆಡಿಎಸ್ನಿಂದ ಈ ಪಾದಯಾತ್ರೆ ಭರ್ಜರಿ ಸಿದ್ಧತೆಯಾಗಿದೆ. ಮೈಸೂರಿಗೆ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಪಾದಯಾತ್ರೆ ಸಿದ್ಧತೆ ಬಗ್ಗೆ ಜೆಡಿಎಸ್ ಶಾಸಕರ ಜೊತೆ ಎಚ್.ಡಿ.ಕೆ ಚರ್ಚೆಗೆ ಮುಂದಾಗಿದ್ದು, ನಿನ್ನೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಕೆ, ಅಲ್ಲಿಂದ ಬೈರಮಂಗಲಕ್ಕೆ ಬರಲಿದ್ದಾರೆ ಕುಮಾರಸ್ವಾಮಿ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. 3 ದಿನಗಳ ಕಾಲ ನಡೆಯುವಂತಹ ದೋಸ್ತಿ ನಾಯಕರ ಪಾದಯಾತ್ರೆ ಇದು. ಚಾಮುಂಡಿ ಬೆಟ್ಟದ ದೃಶ್ಯ ನೋಡಿದ್ವಿ, ಇತ್ತ ಪೂಜೆ ಮಾಡ್ತಾ ಇರುವಂತಹ ಚಿತ್ರಣ ಗಮನಿಸ್ತಾ ಇದ್ವಿ. ಅಂದ್ರೆ ಈ ಬಿಡದಿ ಟೌನ್ಶಿಪ್ ವಿರುದ್ಧ ಸಮರ ಸಾರಿರುವಂತಹ ಜೆಡಿಎಸ್ ಬಿಜೆಪಿ ಆ ಸಮರಕ್ಕೂ ಮುನ್ನ, ಪಾದಯಾತ್ರೆಗೂ ಮುನ್ನ ದೇವರ ದರ್ಶನ ಪಡೆದಿದ್ದಾರೆ. ಪಾದಯಾತ್ರೆಯ ಯಶಸ್ಸಿಗಾಗಿ 3 ದಿನಗಳ ಕಾಲ ನಡೆಯುತ್ತೆ ದೋಸ್ತಿ ನಾಯಕರ ಪಾದಯಾತ್ರೆ. ಹೋರಾಟ ಯಶಸ್ಸಿಗಾಗಿ ಪೂಜೆ ಆಗಿದೆ. ಆರಂಭದಿಂದಲೂ ಕೂಡ ರೈತರ ಹೋರಾಟಕ್ಕೆ ಸಾಥ್ ಕೊಡ್ತಾ ಬಂದಿದ್ದಂತಹ ವಿಪಕ್ಷ ನಾಯಕರು ಈಗ ಪಾದಯಾತ್ರೆ ಹಮ್ಮಿಕೊಂಡಂತಹ ಬೆನ್ನಲ್ಲೇ ಸರ್ಕಾರ ಪ್ರತ್ಯಸ್ತ್ರವನ್ನ ಈಗಾಗಲೇ ರಚನೆ ಮಾಡಿದೆ. ಪಾದಯಾತ್ರೆ ನಡುವೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಅಭಿಪ್ರಾಯ ಸಂಗ್ರಹಕ್ಕೆ ಸಮಿತಿ ರಚನೆ ಮಾಡಿದೆ. ನ್ಯಾಯಮೂರ್ತಿ ಗುರುನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚನೆಯಾಗಿದ್ದು, ಸಮಗ್ರ ಪರಿಶೀಲನೆಗೆ ರಾಜ್ಯ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ. ಈ ಮೂಲಕ ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದೆ. 30 ದಿನಗಳಲ್ಲಿ ಅಭಿಪ್ರಾಯ ವರದಿಯನ್ನು ಸಲ್ಲಿಸುವುದಕ್ಕೆ ಸೂಚನೆ. ಈ ಸಮಿತಿಯ ಸದಸ್ಯರಾಗಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ರಂಗನಾಥ್, ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ ಎಸ್.ಆರ್. ಉಮಾಶಂಕರ್ ಇರ್ತಾರೆ. ಹಾಗೆ ನಿವೃತ್ತ ಐಎಎಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಸೂಚನೆ ಮೇರೆಗೆ ಸಮಿತಿ ರಚನೆಯಾಗಿದ್ದು, ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಳ್ಳಲ್ಲ ಅಂತ ಈಗಾಗಲೇ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಮಿತಿ ಟೌನ್ಶಿಪ್ ಬಗ್ಗೆ ತನ್ನ ಶಿಫಾರಸನ್ನು ಕೊಡುತ್ತೆ. ಕಾನೂನಾತ್ಮಕ ಜೊತೆಗೆ ಮಾನವೀಯತೆ ಸಮಗ್ರ ಅಭಿವೃದ್ಧಿ ಚೌಕಟ್ಟಿನಲ್ಲಿ ವಿಶ್ಲೇಷಣೆಗೊಳಪಡಿಸಿ ತನ್ನ ಶಿಫಾರಸನ್ನ ಈ ಸಮಿತಿ ನೀಡಲಿದೆ. 2006ರಲ್ಲಿ ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ತೀರ್ಮಾನ ಆಗುತ್ತೆ. ಬೆಂಗಳೂರಿನ ಸಮೀಪ ಬಂಡವಾಳ ಹೂಡಿಕೆಗೆ ಬೇಡಿಕೆ ಹೆಚ್ಚಾಗಿದೆ. ನೆನೆಗುದಿಗೆ ಬಿದ್ದಿತ್ತು ಈ ಬಿಡದಿ ಸಮಗ್ರ ಉಪನಗರ ಯೋಜನೆ ಅಂತನೋ ಕಾರಣಕ್ಕಾಗಿ ಈಗ ಅದಕ್ಕೆ ಚಾಲನೆ ಕೊಡೋದಕ್ಕೆ ಸರ್ಕಾರ ಮುಂದಾದ ಬೆನ್ನಲ್ಲೇ ಭಾರೀ ಆಕ್ರೋಶ ವ್ಯಕ್ತ ಆಯಿತು. ಈ 3 ದಿನಗಳ ಪಾದಯಾತ್ರೆ ಏನಿದೆ, ವಿಪಕ್ಷಗಳು ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ ದೋಸ್ತಿಗಳ ಹೆಜ್ಜೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಸಾಗುತ್ತೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಪಾದಯಾತ್ರೆ ಆಗಲಿದೆ. ಒಟ್ಟು 38 ಕಿಲೋಮೀಟರ್ ಸಾಗಲಿರುವಂತಹ ಪಾದಯಾತ್ರೆ ಇದು. ಮೊದಲ ದಿನ 7 ಕಿಲೋಮೀಟರ್ ನಡಿಗೆ ಇರುತ್ತೆ. ನಾಯಕರು 7 ಕಿಲೋಮೀಟರ್ ನಡಿಗೆಯನ್ನು ನಡೀತಾರೆ. ನಂತರ 3ನೇ ದಿನಕ್ಕೆ ಅದು ಫ್ರೀಡಂ ಪಾರ್ಕ್ ಬಂದು ತಲುಪುತ್ತೆ. ಬಿಡದಿವರೆಗೆ 7 ಕಿಲೋಮೀಟರ್ ಪಾದಯಾತ್ರೆ. ಬೈರಮಂಗಲದಿಂದ ಮೊದಲ ದಿನ ಬಿಡದಿಯಲ್ಲಿ ಮೈತ್ರಿ ನಾಯಕರು ವಾಸ್ತವ್ಯವನ್ನು ಹೂಡ್ತಾರೆ. 2ನೇ ದಿನ 16 ಕಿಲೋಮೀಟರ್ ಸಾಗುತ್ತೆ ಪಾದಯಾತ್ರೆ. ಬಿಡದಿಯಿಂದ ನೈಸ್ ರೋಡ್ವರೆಗೂ ಕೂಡ ಆ ಪಾದಯಾತ್ರೆ ಸಾಗುತ್ತೆ. ಪಾದಯಾತ್ರೆಯ ಮಾರ್ಗ ಕೂಡ ಗಮನಿಸ್ತಾ ಇದ್ದೀವಿ. ಹಾಗೆ 3ನೇ ದಿನ 15 ಕಿಲೋಮೀಟರ್ ಪಾದಯಾತ್ರೆ ಸಾಗಲಿದ್ದು ನೈಸ್ ರೋಡ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಸಾಗಲಿದೆ. ಸಕಲ ಸಿದ್ಧತೆಯಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಒಟ್ಟು 38 ಕಿಲೋಮೀಟರ್ ಪಾದಯಾತ್ರೆ ಇದು. ನಂತರ ಆಗಸ್ಟ್ 11ರಂದು ಫ್ರೀಡಂ ಪಾರ್ಕ್ ತಲುಪಲಿದೆ ಈ ಪಾದಯಾತ್ರೆ. ಇವತ್ತು ಆರಂಭ ಆಗ್ತಾ ಇದೆ. ಎಚ್.ಡಿ.ಕೆ ಚಾಲನೆ ಕೊಡಲಿದ್ದಾರೆ. ಬಿಜೆಪಿ ಸಾಥ್ ನೀಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ಬಿಜೆಪಿ ನಾಯಕರ ಬೆಂಬಲ. ರೈತರ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ಗೆ ಕೊಡೋದಕ್ಕೆ ಬಿಡಲ್ಲ ಅನ್ನೋದು ವಿಪಕ್ಷಗಳ ಪ್ರಮುಖ ನಿಲುವು. ಇವತ್ತು ಬಿಡದಿಯ ಬೈರಮಂಗಲದಿಂದ ಈ ಪಾದಯಾತ್ರೆ ಆರಂಭ ಆಗ್ತಾ ಇರೋದು. ಮೊದಲ ದಿನದ ಪಾದಯಾತ್ರೆ ಬೈರಮಂಗಲದಿಂದ ಆರಂಭ ಆಗಿ ಬಿಡದಿವರೆಗೆ ಸಾಗುತ್ತೆ. ಅಂದರೆ ಒಟ್ಟು 7 ಕಿಲೋಮೀಟರ್ ಇವತ್ತು ನಾಯಕರು ಪಾದಯಾತ್ರೆ ನಡೆಯಲಿದ್ದಾರೆ. ತಿಮ್ಮೇಗೌಡನದೊಡ್ಡಿ, ವೃಷಭಾವತಿಪುರ, ಅಬ್ಬನಕುಪ್ಪೆ ಮಾರ್ಗವಾಗಿ ಮೊದಲ ದಿನದ ಪಾದಯಾತ್ರೆ ಸಾಗುತ್ತೆ. ಜೋಗ್ರದೊಡ್ಡಿಯಲ್ಲಿ ಮಧ್ಯಾಹ್ನ ಊಟದ ಬಳಿಕ ಕೊಂಚ ವಿಶ್ರಾಂತಿ ಪಡಿತಾರೆ. ಆನಂತರ ಮೇಡನಹಳ್ಳಿ, ಬೈರಮಂಗಲ ಕ್ರಾಸ್, ಬಿಜಿಎಸ್ ಸರ್ಕಲ್ ಮಾರ್ಗವಾಗಿ ಈ ಪಾದಯಾತ್ರೆ ಸಾಗಲಿದೆ. ನಂತರ ಬಿಡದಿಯ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಇವತ್ತು ವಾಸ್ತವ್ಯವನ್ನು ಹೂಡ್ತಾರೆ. ನಂತರ 2ನೇ ದಿನ ಅಂದರೆ ನಾಳೆ ಹೇಗೆ ಸಾಗುತ್ತೆ, ಆಗಸ್ಟ್ 10ರಂದು 16 ಕಿಲೋಮೀಟರ್ ಪಾದಯಾತ್ರೆ ಬಿಡದಿಯಿಂದ ನೈಸ್ ರೋಡ್ವರೆಗೆ. ಬಿಡದಿಯ ಬಿಜಿಎಸ್ ವೃತ್ತದಲ್ಲಿ ಪಾದಯಾತ್ರೆ ನಾಳೆ ಆರಂಭ ಆಗುತ್ತೆ. 2ನೇ ದಿನ
ಬೈರಮಂಗಲ ಕ್ರಾಸ್, ಬಿಲ್ಲೆಕೆಂಪನಹಳ್ಳಿ, ಈಗಲ್ಟನ್ ಕ್ರಾಸ್ ಮಾರ್ಗವಾಗಿ ಈ ಪಾದಯಾತ್ರೆ ಸಾಗಲಿದೆ. ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಂಚನಾಯಕನಹಳ್ಳಿಯನ್ನು ಸಾಗಿ ಹೋಗಲಿದೆ ಈ ಪಾದಯಾತ್ರೆ. ಆ ನಂತರ ಶೇಷಗಿರಿಹಳ್ಳಿ ಟೋಲ್ ಪ್ಲಾಜಾದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲವೂ ಸಕಲ ಸಿದ್ಧತೆಯಾಗಿದೆ, ಪ್ಲಾನಿಂಗ್ ಆಗಿದೆ. ನಂತರ SVT ಕಾಲನಿ, ಕಣ್ಮಣಿಕೆ ಟೋಲ್ ಪ್ಲಾಜಾವನ್ನು ದಾಟಿ ಈ ಪಾದಯಾತ್ರೆ ಸಾಗುತ್ತೆ. ಎಂಸಿರಿ ಕನ್ವೆನ್ಷನ್ ಹಾಲ್, ಕುಂಬಳಗೂಡು, ರಾಮೋಹಳ್ಳಿ ಈ ಮಾರ್ಗವಾಗಿ 2ನೇ ದಿನದ ಪಾದಯಾತ್ರೆ. ಅಂಚೆಪಾಳ್ಯ, ಚಲಘಟ್ಟ, ಮೈಸೂರು ರೋಡ್, ನೈಸ್ ಜಂಕ್ಷನ್ವರೆಗೂ ಕೂಡ ಸಾಗಲಿದೆ. ಬಿಡದಿಯಿಂದ ಆರಂಭ ಆದದ್ದು ನೈಸ್ ರೋಡ್ವರೆಗೂ ಸಾಗಿ ರಾತ್ರಿ JK ಗ್ರ್ಯಾಂಡ್ನಲ್ಲಿ ನಾಯಕರು ವಾಸ್ತವ್ಯವನ್ನು ಹೂಡ್ತಾರೆ 2ನೇ ದಿನ. ನಂತರ 3ನೇ ದಿನ ಅಂದರೆ ಆಗಸ್ಟ್ 11 15 ಕಿಲೋಮೀಟರ್ ಪಾದಯಾತ್ರೆ ನೈಸ್ ರೋಡ್ನಿಂದ ಫ್ರೀಡಂ ಪಾರ್ಕ್ವರೆಗೆ. ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ನಿಂದ ಈ ಪಾದಯಾತ್ರೆ ಶುರುವಾಗೋದು 3ನೇ ದಿನ. RR ನಗರ ಆರ್ಚ್, ನಾಯಂಡಹಳ್ಳಿ ಸರ್ಕಲ್, ಶಿರ್ಸಿ ಸರ್ಕಲ್ ಈ ಮಾರ್ಗವಾಗಿ ಗೂಡ್ಶೆಡ್ ರೋಡ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ನತ್ತ ಹೆಜ್ಜೆ ಹಾಕಲಿದೆ. JDS BJP ಜಂಟಿ ಯಾತ್ರೆ 3ನೇ ದಿನ ಫ್ರೀಡಂ ಪಾರ್ಕ್ ಅನ್ನು ತಲುಪಿ ಅಲ್ಲಿ ತಮ್ಮ ಆಕ್ರೋಶವನ್ನು ಇನ್ನಷ್ಟು ಪ್ರಬಲವಾಗಿ ವ್ಯಕ್ತಪಡಿಸಲಿದ್ದಾರೆ.